ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂದು ಭಾವಿಸ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಒಬ್ಬರು ಕೇಳಿದರು, ಮ್ಯಾಮ್ ಪ್ಯಾನ್ 2.0 ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಸೊ ಇವತ್ತಿನ ವಿಡಿಯೋ ಅಂದರೆ ಪ್ಯಾನ್ 2.0 ಎಂದರೇನು, ಹಾಗೆ ಅದರ ಒಂದು ಪ್ರಯೋಜನಗಳೇನು, ಇನ್ನು ಹಳೆ ಪ್ಯಾನ್ಗೂ ಹೊಸ ಪ್ಯಾನ್ಗೂ ಇರುವ ಡಿಫ್ರೆನ್ಸ್ ಏನು, ಇನ್ನು ನೀವು ಹಳೆ ಪ್ಯಾನ್ ಇದ್ದವರು ಏನು ಮಾಡಬೇಕು, ಅದನ್ನ ತಗೊಂಡೋಗಿ ವಾಪಸ್ಸಾಗಿ ಬೇರೆ ಇನ್ನೊಂದನ್ನು ಹೊಸದನ್ನು ಮಾಡಿಸ್ಕೋಬೇಕಾ ಅಥವಾ ಹಳೆದರಲ್ಲಿ ಅದು ವರ್ಕ್ ಆಗುತ್ತಾ ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಒಂದು ವಿಡಿಯೋದಲ್ಲಿ ನಾವು ಮಾಹಿತಿಯನ್ನು ತಿಳ್ಕೊಳ್ಳೋಣ ವೀಕ್ಷಕರೇ. ಹಾಗಿದ್ರೆ ಬನ್ನಿ ವೀಕ್ಷಕರೇ, ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ, ಯಾರೆಲ್ಲ ನಮ್ಮ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರೋ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಕೂಡ ನಾನು ಹೇಳ್ತಾ ಇದ್ದೇನೆ. ನಿಮಗೆ ಈ ಒಂದು ವಿಡಿಯೋದ ಬಗ್ಗೆ ಏನೆಲ್ಲ ಅಭಿಪ್ರಾಯವಿದೆ ಅದನ್ನು ಕೂಡ ಕಮೆಂಟ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೇನೆ ವೀಕ್ಷಕರೇ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಅವರಿಗೆ ತುಂಬ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ ವೀಕ್ಷಕರೇ. ಹಾಗಿದ್ರೆ ಪಟ್ ಅಂತ ನಾವು ಟಾಪಿಕ್ಗೆ ಹೋಗೋಣ. ಸೊ ವೀಕ್ಷಕರೇ, ಏನಿದು ಪ್ಯಾನ್ 2.0 ಅಲ್ವಾ? ಸೊ ಇದೊಂದು ಸರ್ಕಾರಕ್ಕೆ ಸಂಬಂಧಪಟ್ಟ ಹೊಸ ಪ್ರಾಜೆಕ್ಟ್ ಅಂತಲೇ ಹೇಳ್ಬೋದು. ಪ್ಯಾನ್ ಪರ್ಮನೆಂಟ್ ಅಕೌಂಟ್ ನಂಬರ್ 2.0 ಪ್ರಾಜೆಕ್ಟ್ ಅಂತ. ಸೊ ಈಗಾಗಲೇ ಭಾರತದಲ್ಲಿ ಪಾನ್ ಕಾರ್ಡ್ ಚಾಲ್ತಿಯಲ್ಲಿದ್ದು, ಇದರ ನಡುವೆ ಪಾನ್ ಕಾರ್ಡ್ 2.0ನ ಅಗತ್ಯವಿದೆಯೇ ಎಂಬ ಪ್ರಶ್ನೆ ಜನಸಾಮಾನ್ಯರಲ್ಲಿ ಮೂಡುವುದು ಸಹಜವಾಗಿದೆ. ಹೌದು ವೀಕ್ಷಕರೇ, ಹೌದು, ನನಗೂ ಈ ಒಂದು ಡೌಟ್ ಬಂದಿತ್ತು. ಈಗಾಗಲೇ ಪ್ಯಾನ್ ಕಾರ್ಡ್ ಇದೆ ಅಲ್ವಾ, ಇನ್ಯಾಕೆ ಪ್ಯಾನ್ 2.0 ಪ್ರಾಜೆಕ್ಟ್ ಅಂತ ನನಗೂ ಅನಿಸ್ತು. ಆದರೆ ವೀಕ್ಷಕರೇ, ಖಂಡಿತ ಇದೊಂದು ಒಳ್ಳೆಯ ಪ್ರಾಜೆಕ್ಟ್ ಅಂತಲೇ ನಾನು ಹೇಳ್ಬೋದು. ಬಿಕಾಸ್ ಇದರಿಂದ ಯೂಸ್ ಆಗೋದು ನಮಗೂ ಪ್ಲಸ್ ಸರ್ಕಾರಕ್ಕೂ. ಅದರಲ್ಲಿ ಮೋಸ್ಟ್ ಆಫ್ ಅಸ್ ನಮಗೆ ಏನಾಗ್ತಿದೆ ಅಂದರೆ, ನಾವೀಗ ಒಂದು ಪ್ಯಾನ್ ಇದ್ದು, ನಾನು ಈಗಾಗಲೇ ಹೇಳಿದ್ದೆ 12 ಲ್ಯಾಕ್ ಮೇಲೆ ಇರೋರಿಗೆ ಮಾತ್ರ ಇನ್ನು ಮುಂದೆ ಟ್ಯಾಕ್ಸ್ ಪೇಮೆಂಟ್ ಮಾಡುವ ಅವಶ್ಯಕತೆ ಇದೆ ಅಂತ. ಇನ್ನು 12 ಲ್ಯಾಕಿಂದ 1 ರೂಪಿ ಹೆಚ್ಚಿದ್ರೂ ಸಹ ನಿಮ್ಮ ಒಂದು ವರ್ಷದಲ್ಲಿ ನಿಮ್ಮ ಒಂದು ಆದಾಯ ಏನಿದೆ ಅದು 12 ಲ್ಯಾಕ್ಕಿಂತ 1 ರೂಪಿ ಹೆಚ್ಚಿದ್ರೂ ಸಹ ನೀವು ಪೇಮೆಂಟ್ ಮಾಡಬೇಕಾಗುತ್ತೆ, ನೀವು ತೆರಿಗೆಯನ್ನು ಕಟ್ಟಬೇಕಾಗತ್ತೆ, ಹೌದಲ್ವಾ? ಹಾಗಿದ್ದರೆ ನೀವು ತೆರಿಗೆಯನ್ನು ಪೇ ಮಾಡಬೇಕು ಅಂತ ಇದ್ದರೆ ನೀವು ಮಾಡಲೇಬೇಕು ಅಲ್ವಾ? ನೀವೊಂದು 12 ಲ್ಯಾಕ್ಕಿಂತ ಮೇಲೆ ನಾನು ಹೇಳಿದ್ದೆ ಕಳೆದ ಹಿಂದಿನ ವಿಡಿಯೋದಲ್ಲಿ ನಾನು ಮಾಡಿದ್ದೇನೆ. 12 ಗಂಟ ಇರೋರಿಗೆ ಯಾವುದೇ ರೀತಿಯ ತೆರಿಗೆ ಇಲ್ಲ. ಬಟ್ 12 ಗಂಟ ಆದಮೇಲೆ 12ಇಂದ 1 ಲ್ಯಾಕ್ 1 ರೂಪೀಸ್ ಹೆಚ್ಚಿದ್ರೆ ಖಂಡಿತವಾಗಿಯೂ ನೀವು ಆ ಒಂದು ಅಮೌಂಟಿಗಿರುವ ಟ್ಯಾಕ್ಸನ್ನು ಪೇ ಮಾಡಲೇಬೇಕು. ಹಾಗಿದ್ರೆ ಈ ಒಂದು ಪೇಮೆಂಟ್ ಏನಿದೆ, ನೀವು ಟ್ಯಾಕ್ಸ್ ಪೇಮೆಂಟ್ ಏನಿದೆ, ಇದನ್ನು ಪೇ ಮಾಡುವಾಗ ಈಸಿ ಮೆಥಡಲ್ಲಿ ಹಾಗೂ ಸುಲಭವಾಗಿ ಸರಳವಾಗಿ ನಿಮ್ಮ ಒಂದು ಸರಳತೆಗೆ ನಿಮ್ಮ ಒಂದು ಸುಲಭ ಮೆಥಡಲ್ಲಿ ನೀವು ಮಾಡಬೇಕು ಅಂತ ಇದ್ದರೆ ಈ ಒಂದು ಪ್ಯಾನ್ 2.0 ತುಂಬಾ ಅಗತ್ಯವಾಗಿದೆ. ಇದರೊಂದು ಮೇಯ್ನ್ ಉದ್ದೇಶ ಅಂದರೆ ವೀಕ್ಷಕರೇ, ನಿಮ್ಮ ಒಂದು ಟ್ಯಾಕ್ಸ್ ಪೇಮೆಂಟ್ ಏನಿದೆ ಅದನ್ನು ಸುಲಭ ಹಾಗೂ ಸರಳತೆಯಿಂದ ಕೂಡಿರುವ ಹಾಗೆ ಮಾಡುವುದು. ಓಕೆನಾ? ಸೊ ಇಂದು ದೇಶದಲ್ಲಿ ಪ್ಯಾನ್ ಕಾರ್ಡ್ ಹೊಂದುವುದು ಅತಿ ಅಗತ್ಯವಾಗಿದೆ ಅಲ್ವಾ? ಒಂದೇ ಅರ್ಥದಲ್ಲಿ ಹೇಳುವುದಾದರೆ ಆದಾಯ ಇರುವ ಪ್ರತಿ ವ್ಯಕ್ತಿಗಳು ಪಾನ್ ಕಾರ್ಡ್ ಹೊಂದಿರಲೇಬೇಕು. ಅದು ಅಲ್ಲದೆ ಈಗಾಗಲೇ ಪಾನ್ ಕಾರ್ಡನ್ನು ಆಧಾರ್ ಜೊತೆ ಲಿಂಕ್ ಮಾಡೋದು ಕೂಡ ಅತ್ಯಗತ್ಯವಾಗಿದೆ ಅಲ್ವಾ? ಅಗತ್ಯ ಮಾತ್ರ ಅಲ್ಲ, ಅತ್ಯಗತ್ಯವಾಗಿದೆ. ನಾನು ಹೇಳಿದ್ದೆ, ಯಾರೆಲ್ಲ ಆಧಾರ್ ಕಾರ್ಡನ್ನು ಪಾನ್ ಕಾರ್ಡ್ ಜೊತೆ ಲಿಂಕ್ ಮಾಡಿಸ್ಲಿಲ್ವೋ ಖಂಡಿತವಾಗಿಯೂ ನಿಮಗೆ ದಂಡ ಇರುತ್ತೆ. ರೂಪೀಸ್ 10,000, 1-2 ರೂಪಾಯಿ ಅಲ್ಲ ವೀಕ್ಷಕರೇ, 10,000 ರೂಪಾಯಿವರೆಗೆ ನಿಮಗೆ ದಂಡ ಇರುತ್ತೆ. ಹಾಗೆ ಪ್ರತಿ ವ್ಯಕ್ತಿಗಳು ಪ್ಯಾನ್ ಕಾರ್ಡ್ ಹೊಂದಿರಲೇಬೇಕು. ಯಾರೆಲ್ಲ ನಿಮ್ಮ ಒಂದು ಆದಾಯವನ್ನು ಪಡಿತಿದ್ದೀರಾ, ನೀವು ಯಾವುದೇ ಕಂಪನಿಗೆ ಹೋಗಿ ಎಲ್ಲೇ ಕೆಲಸ ಮಾಡಿ, ನೀವೆಲ್ಲ ಎಲ್ಲಿಂದಾದರೂ ಸ್ಯಾಲರಿ ಅನ್ನೋ ಒಂದು ವರ್ಡನ್ನು, ಅಂದರೆ ಒಂದು ಸ್ಯಾಲರಿ ಅಂತ ಒಂದು ಸ್ವಲ್ಪ ಅಮೌಂಟನ್ನು ನೀವು ಪಡಿತಿದ್ದೀರೋ ಖಂಡಿತವಾಗೂ ನಿಮಗೆ ಒಂದು ಪ್ಯಾನ್ ಕಾರ್ಡ್ ಬೇಕೇ ಬೇಕು. ಇದರ ನಡುವೆ ಇದೀಗ ಕೇಂದ್ರ ಸರ್ಕಾರ ಪಾನ್ ಕಾರ್ಡ್ 2.0 ಯೋಜನೆಗೆ ಅನುಮೋದನೆ ನೀಡಿದೆ. ಈ ಮೂಲಕ ಪಾನ್ ಕಾರ್ಡ್ನಲ್ಲಿ ಮಹತ್ವದ ಬದಲಾವಣೆ ಹಾಗೂ ಹೆಚ್ಚುವರಿ ಸುರಕ್ಷತೆ, ಸುಲಭ ಹಾಗೂ ಸರಳ ತೆರಿಗೆ ಪಾವತಿ ವ್ಯವಸ್ಥೆ ಸೇರಿದಂತೆ ಹಲವು ಪ್ರಯೋಜನಗಳನ್ನು ಈ ಮೂಲಕ ನೀಡುತ್ತಿದೆ. ಇದರೊಂದು ಮೇನ್ ಉದ್ದೇಶ ಅಂದರೆ ವೀಕ್ಷಕರೇ, ಹೆಚ್ಚುವರಿ ಸುರಕ್ಷತೆ ಅಂದರೆ ತುಂಬ ಸೆಕ್ಯೂರ್ ಆಗಿ ನಿಮ್ಮ ಒಂದು ತೆರಿಗೆ ಪೇಮೆಂಟ್ ಏನಿದೆ ಅದನ್ನ ಮಾಡಲಿಕ್ಕೋಸ್ಕರ, ಹಾಗೂ ಸುಲಭ ಹಾಗೂ ಸರಳವಾಗಿ ಈ ಒಂದು ತೆರಿಗೆ ಪಾವತಿ ಏನಿದೆ ಅದನ್ನ ಸುಲಭಗೊಳಿಸಲಿಕ್ಕೋಸ್ಕರ ಈ ಒಂದು ಪ್ಯಾನ್ 2.0ನ ಜಾರಿಗೆ ತರಲಾಗಿದೆ. ಓಕೆನಾ? ಇನ್ನು ಏನಿದು ಪ್ಯಾನ್ ಕಾರ್ಡ್ 2.0 ಯೋಜನೆ? ಈಗಾಗಲೇ ಭಾರತದಲ್ಲಿ ಪಾನ್ ಕಾರ್ಡ್ ಚಾಲ್ತಿಯಲ್ಲಿದ್ದು, ಇದರ ನಡುವೆ ಪಾನ್ ಕಾರ್ಡ್ 2.0ನ ಅಗತ್ಯವಿದೆ ಅಂತ ಎಲ್ಲರಿಗೂ
ಅನಿಸಿರೋ ಒಂದು ವಿಷಯ. ಆದರೆ ನಾನು ಹೇಳ್ತಾ ಇದ್ದೇನೆ ಇದು ಅಗತ್ಯವಿದೆ ಅಂತ. ಅದು ಅಲ್ಲದೆ ಹೊಸ ಪಾನ್ ಕಾರ್ಡ್ನಿಂದ ಸದ್ಯ ಇರುವ ಪಾನ್ ಕಾರ್ಡ್ ಕಾರ್ಯನಿರ್ವಹಿಸುತ್ತಾ, ಇನ್ನು ಪ್ಯಾನ್ ಇರುವವರ ಹೊಸದಾಗಿ ಮಾಡಿಸ್ಕೊಳ್ಬೇಕಾ ಅನ್ನೋದೆಲ್ಲ ನಿಮ್ಮ ಡೌಟ್ ಅಲ್ವಾ. ನನಗೂ ಇತ್ತು ಈ ಒಂದು ಡೌಟ್. ಅದು ಈ ಒಂದು ಹೊಸ ಪ್ಯಾನ್ ಈಗಾಗಲೇ ನನಗಿದೆ, ಇದನ್ನ ಹೋಗಿ ಇದರಿಂದ ಇನ್ನು 2.0 ಇಂದ ಹಳೆ ಪ್ಯಾನ್ ಕಾರ್ಡ್ ಎಲ್ಲಾದರೂ ವರ್ಕ್ ಆಗೋದಿಲ್ವಾ, ಅಥವಾ ಇನ್ನು ಹೊಸ ಪ್ಯಾನ್ನ ನಾನು ಹೋಗಿ ಮಾಡ್ಕೋಬೇಕಾ, ಇನ್ನು ಕ್ಯೂ ನಿಂತು ಅದನ್ನೆಲ್ಲ ಮಾಡ್ಕೋಬೇಕಾ, ಅಥವಾ ಇನ್ನು ಪುನಃ ಅರ್ಜಿ ಸಲ್ಲಿಸಬೇಕಾ, ಇನ್ನು ನಾವು ಸೇವಾ ಕೇಂದ್ರದಲ್ಲಿ ಹೋಗಿ ಒಂದು ಅರ್ಜಿ ಕೊಟ್ಟು ಪುನಃ ಅದನ್ನು 2.0ಗೆ ಮಾಡಿಸ್ಬೇಕಾ ಅನ್ನೋದ್ರ ಎಲ್ಲದರ ಬಗ್ಗೆ ನಾನು ತುಂಬ ಮಾಹಿತಿಯನ್ನು ಪಡ್ಕೊಂಡಿದ್ದೇನೆ ವೀಕ್ಷಕರು. ಅದನ್ನೆಲ್ಲ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ. ಇದಕ್ಕೆ ಇದಕ್ಕೆಲ್ಲ ಉತ್ತರವಾಗಿ ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವೆ ಅಶ್ವಿನಿ ವೈಷ್ಣವ್ ಸ್ಪಷ್ಟನೆ ನೀಡಿದ್ದಾರೆ. ಏನಂದರೆ, ಅಸ್ತಿತ್ವದಲ್ಲಿರುವ ಪ್ಯಾನ್ ಸಂಖ್ಯೆಗಳು ಮಾನ್ಯವಾಗಿರುತ್ತದೆ ಅಂತ ಹೇಳಿದ್ದಾರೆ. ಹಂಗಿದ್ರೆ ಈಗ ಯಾರಿಗೆಲ್ಲ ಪ್ಯಾನ್ ಕಾರ್ಡ್ ಇಲ್ವೋ ಅವರು ಹೊಸದಾಗಿ ಹೋಗಿ ಮಾಡಲೇಬೇಕು, ಆಯಿತಾ? ಓಕೆ, ಬಟ್ ಹಳೆ ಪ್ಯಾನ್ ಯಾರಿಗೆಲ್ಲ ಇದೆ ಅವ್ರದ್ದೆಲ್ಲ ಸಂಖ್ಯೆಗಳು ಮಾನ್ಯವಾಗಿರ್ತದೆ. ಅಂದರೆ ಅದು ಅಸ್ತಿತ್ವದಲ್ಲಿ ಇದ್ದೇ ಇರುತ್ತೆ, ಅದರಲ್ಲಿ ಯಾವುದೇ ಚೇಂಜಸ್ ಬರುವುದಿಲ್ಲ. ಹಳೆ ಪ್ಯಾನ್ ಇದ್ದವರಿಗೆ ಯಾವುದೇ ಚೇಂಜಸ್ ಬರೋದಿಲ್ಲ. ಇನ್ನು ವರ್ಧಿತ ವೈಶಿಷ್ಟ್ಯಗಳೊಂದಿಗೆ ಹೊಸ ಕಾರ್ಡ್ಗಳನ್ನು ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ ಅಷ್ಟೇ. ಪ್ಯಾನ್ ಸಂಖ್ಯೆ ಏನಿದೆ ಅದು ಸೇಮ್ ಆಗಿರುತ್ತೆ, ಬಟ್ ಹೊಸ ಕಾರ್ಡ್ಗಳನ್ನು ನೀಡಲಾಗ್ತದೆ. ಹಾಗಾಗಿ ಇನ್ನು ಹೊಸ ಕಾರ್ಡ್ಗಳನ್ನ ನೀಡಲಾಗ್ತಿದೆ ಏನಿದಪ್ಪ, ಅದಕ್ಕಾಗಿ ನಾನು ಹೊಸದಾಗಿ ಹೋಗಿ ಪುನಃ ಕ್ಯೂ ನಿಂತು ಏನಾದರೂ ಮಾಡಬೇಕಾದ್ರೆ ಚೇಂಜಸ್ ಬಳಸಬೇಕಾ, ಎಲ್ಲಾದರೂ ಹೋಗಬೇಕಾ, ಅದನ್ನು ಸೈಬರ್ಗೆ ಹೋಗಿ ಪೇಪರಲ್ಲಿ ಬರೆದೇನಾದರೂ ಆನ್ಲೈನ್ ಅರ್ಜಿ ಕೊಡಬೇಕಾ ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಡೌಟ್ ಇದೆ. ಖಂಡಿತ ಇಲ್ಲ ವೀಕ್ಷಕರೇ. ಹೀಗಾಗಿ ಹಳೆ ಪ್ಯಾನ್ ಕಾರ್ಡ್ ಇರುವವರು ಹೊಸ ಯೋಜನೆಯಿಂದ ಆತಂಕ ಪಡುವ ಅವಶ್ಯಕತೆ ಇಲ್ಲ. ಹಳೆ ಕಾರ್ಡ್ ಕಾರ್ಯನಿರ್ವಹಿಸುತ್ತೆ ಎಂದು ಅವರು ತಿಳಿಸ್ತಾರೆ. ಯಾವುದೇ ರೀತಿಯಲ್ಲಿ ಹಳೆ ಕಾರ್ಡಿಗೆ ಯಾವುದೇ ಎಫೆಕ್ಟ್ ಆಗುವುದಿಲ್ಲ. ಹಳೆ ಕಾರ್ಡ್ ಇದ್ದವರಿಗೆ ಯಾವುದೇ ರೀತಿಯ ಎಫೆಕ್ಟ್ ಆಗುವುದಿಲ್ಲ. ಇನ್ನು ಅಪ್ಗ್ರೇಡ್ ಮಾಡಲಾದ ಪ್ಯಾನ್ 2.0 ಕಾರ್ಡ್ QR ಕೋಡ್ನ ಮಾತ್ರ ಹೊಂದಿರ್ತದೆ. ಅಂದರೆ ಹಳೆ ಪ್ಯಾನ್ಗೂ ಹೊಸ ಪ್ಯಾನ್ಗೂ ಇರುವ ಡಿಫ್ರೆನ್ಸ್ ಇದೆ. ಹಳೆ ಕಾರ್ಡಲ್ಲಿ QR ಕೋಡ್ ಹೊಂದಿದ್ರು ಸಹ ಇಲ್ಲಿ ಒಂದು ಏನಂತ ಹೇಳ್ತಿದ್ದಾರೆ ಅಂದರೆ, ಪ್ಯಾನ್ 2.0 ಕಾರ್ಡಲ್ಲಿ ಏನನ್ನು ಅವ್ರು ಕೊಟ್ಟಿದ್ದಾರೆ ಅಂದರೆ QR ಕೋಡ್ನ ಹೊಂದಿರ್ತದೆ ಅಂತ ಹೇಳಿದ್ದಾರೆ. ಮತ್ತು ಇದನ್ನು ಉಚಿತವಾಗಿ ಒದಗಿಸಲಾಗ್ತದೆ ಅಂತ ಹೇಳ್ತಿದ್ದಾರೆ. ಸದ್ಯ ಹಳೆ ಕಾರ್ಡ್ ಇರುವವರಿಗೆ ಹೊಸ ಕಾರ್ಡನ್ನು ಉಚಿತವಾಗಿ ನೀಡಲಾಗ್ತದೆ ಅಂತ ಹೇಳ್ತಿದ್ದಾರೆ. ಈಗ ಹೊಸ ಕಾರ್ಡ್ ಮಾಡಲಿಕ್ಕೆ ಹೋಗೋರು ಖಂಡಿತವಾಗಿ ಅಲ್ಲಿ ಏನು ನಿಶ್ಚಿತ ಅಮೌಂಟ್ ಏನಿದೆ ಅದನ್ನ ಕಟ್ಟಿ ಅದನ್ನ ಪೇಮೆಂಟ್ ಮಾಡಿ ನೀವೊಂದು ಪಾನ್ ಕಾರ್ಡ್ನ ಮಾಡಿಸ್ಬೇಕಾಗುತ್ತೆ. ಬಟ್ ಹಳೆ ಕಾರ್ಡ್ ಇದ್ದವರಿಗೆ ಹೊಸದಾಗಿ ಯಾವುದೇ ರೀತಿಯ ಏನಾದರೂ ಕಟ್ಟಿ ಅಮೌಂಟ್ ಪೇ ಮಾಡಿ ನೀವು ಹೊಸ ಕಾರ್ಡ್ನ ಮಾಡುವ ಅವಶ್ಯಕತೆ ಇಲ್ಲ. ಸದ್ಯ ಹಳೆ ಕಾರ್ಡ್ ಇರುವವರಿಗೆ ಹೊಸ ಕಾರ್ಡ್ನ ಉಚಿತವಾಗಿ ನೀಡಲಾಗ್ತಿದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಹೊಸ ಕಾರ್ಡ್ಗಾಗಿ ಅರ್ಜಿ ಹಾಕುವುದು ಮತ್ತು ಶುಲ್ಕ ಪಾವತಿಸುವ ಯಾವುದೇ ರೀತಿಯ ಅಗತ್ಯ ಇಲ್ಲ. ನೀವು ಹಳೆ ಕಾರ್ಡ್ ಇರುವವರು ಯಾವುದೇ ರೀತಿಯ ಅರ್ಜಿ ಹಾಕುವುದು ಮತ್ತು ಅದಕ್ಕಾಗಿ ಹೊಸ ಪೇಮೆಂಟ್ ಮಾಡುವ ಅವಶ್ಯಕತೆ ಇಲ್ಲ ವೀಕ್ಷಕರೇ. ಇನ್ನು ಈ ಯೋಜನೆಯು ಪ್ಯಾನ್ ಸೇವೆಗಳೇನಿದೆ ಇದನ್ನು ಡಿಜಿಟಲೀಕರಣಗೊಳಿಸ್ತದೆ ಮತ್ತು ಸುವ್ಯವಸ್ಥಿತಗೊಳಿಸ್ತದೆ. ಇದರೊಂದೊಂದು ಮುಖ್ಯ ಉದ್ದೇಶ ನಾನು ಹೇಳಿದ್ದೆ, ಡಿಜಿಟಲೈಸೇಷನ್ ಮಾಡಬೇಕು ಅನ್ನೋದನ್ನೇ ಅಷ್ಟೇ. ಅಂದರೆ ಹೊಸ ರೂಲ್ಸ್ನ ಮತ್ತು ಸುರಕ್ಷತೆಯನ್ನು ಮತ್ತು ಸೆಕ್ಯೂರಿಟಿಯನ್ನು, ಇನ್ಸೆಕ್ಯೂರಿಟೀಸ್ ಏನಿದೆ ಅದನ್ನ ಸೆಕ್ಯೂರ್ ಆಗಿ ಮಾಡಲಿಕ್ಕೋಸ್ಕರ ಈ ಒಂದು ಪ್ಯಾನ್ 2.0ನ ಮಾಡಿದ್ದಾರೆ. ಬಳಕೆದಾರರ ಅನುಕೂಲಕ್ಕಾಗಿ ಪೇಪರ್ಲೆಸ್ ಆನ್ಲೈನ್ ಪ್ರಕ್ರಿಯೆಯನ್ನು ರಚಿಸುತ್ತದೆ. ಹಾಗಿದ್ರೆ ನೀವೀಗ ಹೊಸದಾಗಿ ಹೋಗಿ ಪುನಃ ಆಲ್ರೆಡಿ ಕಾರ್ಡ್ ಇರುವವರು ಹೊಸದಾಗಿ ಹೋಗಿ ಪುನಃ ಅರ್ಜಿ ಸಲ್ಲಿಸುವ ಯಾವುದೇ ಅವಶ್ಯಕತೆ ಇಲ್ಲ. ಇನ್ನು ಪ್ಯಾನ್ ಕಾರ್ಡ್ ವ್ಯವಸ್ಥೆಯಲ್ಲಿ ಮತ್ತಷ್ಟು ಡಿಜಿಟಲೀಕರಣ ಹಾಗೂ ಸರ್ಕಾರದ ಎಲ್ಲ ದಾಖಲೆಗಳನ್ನು ಪ್ಯಾನ್ ಕಾರ್ಡ್ ಮಾಹಿತಿ ಲಭ್ಯವಾಗಲಿದೆ. ಇನ್ನು ಡಿಜಿಟಲೀಕರಣ ಮಾಡೋದ್ರಿಂದ ಏನಾಗ್ತದೆ ಅಂದರೆ, ಸರ್ಕಾರದ ಬಗ್ಗೆ ಇರುವ ಎಲ್ಲ ಮಾಹಿತಿಗಳು, ಸರ್ಕಾರದಲ್ಲಿ ನಿಮ್ಮ ಬಗ್ಗೆ ಇರುವ ಎಲ್ಲ ದಾಖಲೆಗಳು ಈ ಒಂದು ಪ್ಯಾನ್ ಕಾರ್ಡ್ನಲ್ಲಿ ಲಭ್ಯವಾಗಲಿದೆ. ಈ ಒಂದು ಪ್ಯಾನ್ ಕಾರ್ಡ್ನಲ್ಲಿ ನಿಮ್ಮ ಮಾಹಿತಿ ಲಭ್ಯವಾಗಲಿದೆ ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಅರ್ಹರಿಗೆ ಸೌಲಭ್ಯಗಳು ಸಿಗಲು ನೆರವಾಗಲಿದೆ. ಮತ್ತು ಪ್ಯಾನ್ 2.0 ಡೇಟಾ ಸ್ಥಿರತೆ, ಪರಿಸರ ಪ್ರಕ್ರಿಯೆಗಳು ಮತ್ತು ಮೂಲಸೌಕರ್ಯ ಬದ್ಧತೆಯನ್ನು ವೆಚ್ಚವನ್ನು ನಿರ್ವಹಿಸುವಾಗ ವರ್ಧಿಸುತ್ತದೆ. ಮತ್ತು ಪ್ಯಾನ್ 2.0 ಯೋಜನೆಯಿಂದ ಡೇಟಾ, ಮಾಹಿತಿ, ತೆರಿಗೆ ಪಾವತಿ ವ್ಯವಸ್ಥೆ ಸೇರಿದಂತೆ ಪ್ಯಾನ್ ಸಂಬಂಧಿಸಿದ ಕೆಲಸಗಳು ಅತಿ ಸುಲಭವಾಗಿ ನಡೆಯಲಿದೆ. ಇನ್ನು ಪ್ಯಾನ್ ಕಾರ್ಡ್ 2.0 ಯೋಜನೆಗೆ ಪ್ರಧಾನಿ ಮೋದಿ ನೇತೃತ್ವದ ಕೇಂದ್ರ ಸಂಪುಟ ಅನುಮೋದನೆ ನೀಡಿದ್ದು, ಇನ್ನು ಪ್ಯಾನ್ ಕಾರ್ಡ್ಗಳು ಹೆಚ್ಚಿನ ಕಾರ್ಯಶೀಲತೆ ಮತ್ತು ಭದ್ರತೆಗಾಗಿ QR ಕೋಡ್ಗಳನ್ನು ಒಳಗೊಂಡಿರ್ತದೆ. ಅಂದರೆ ನಮಗೀಗೆಲ್ಲ ಗೂಗಲ್ ಪೇಗೆ QR ಕೋಡ್ ಇದೆ ತಾನೆ. ಸೊ ನಮ್ಮದೇನಾದರೂ ಅಮೌಂಟ್ QR ಕೋಡ್ ಅಲ್ಲಿ ನಾವು ಸ್ಕ್ಯಾನ್ ಮಾಡಿದಾಗ ಬೇರೆ ಯಾರಿಗಾದ್ರೂ ಅಮೌಂಟ್ ಹೋಗುತ್ತಾ ಇಲ್ಲ. QR ಕೋಡ್ ಅಂದರೆ ತುಂಬ ಸೆಕ್ಯೂರ್ ಆಗಿ ಇರುವಂಥ ಒಂದು ಕೋಡ್. ಸೊ ಈ ಥರ ಮಾಡಲಿಕ್ಕೋಸ್ಕರ ಈ ಒಂದು ಪ್ಯಾನ್ 2.0ನ ತಂದಿದ್ದಾರೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಸೋಮವಾರ ನಡೆದ ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಸಭೆಯಲ್ಲಿ ಪ್ಯಾನ್ 2.0 ಯೋಜನೆ ಪ್ರಾರಂಭಿಸಲು ಅನುಮೋದನೆ ನೀಡಲಾಗಿದೆ. ಇನ್ನು ಪ್ಯಾನ್ ಕಾರ್ಡ್ 2.0 ಯೋಜನೆಯಿಂದ ಅಸ್ತಿತ್ವದಲ್ಲಿರುವ ಪ್ಯಾನ್ ವ್ಯವಸ್ಥೆಯಲ್ಲಿ ಹೆಚ್ಚಿನ ಅಪ್ಗ್ರೇಡ್ ಆಗಲಿದೆ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ. ನಾನು ಹೇಳಿದ್ದೆ, ಈ ಪ್ಯಾನ್ಗೂ ಹಳೆ ಪ್ಯಾನ್ಗೂ ಇರುವ ಒಂದು ವ್ಯತ್ಯಾಸ ಅಂದರೆ ಇದೇ ವೀಕ್ಷಕರೇ.
ಇದರಲ್ಲಿ QR ಕೋಡನ್ನು ಹೊಂದಿರ್ತಾರೆ ಹಾಗೂ ಹೆಚ್ಚಿನ ಸೆಕ್ಯೂರಿಟಿ, ಹಳೆ ಪ್ಯಾನ್ ಕಾರ್ಡ್ಗಿಂತ ಹೆಚ್ಚಿನ ಸೆಕ್ಯೂರಿಟಿ ಈ ಒಂದು 2.0 ಯೋಜನೆಯಲ್ಲಿ ಈ ಒಂದು ಯೋಜನೆಯ ತಂತ್ರಜ್ಞಾನದಲ್ಲಿ ಈ ಒಂದು ತಂತ್ರಜ್ಞಾನದ ಮೂಲಕ ತೆರಿಗೆದಾರರಿಗೆ ಹೊಸ ಸೆಕ್ಯೂರಿಟಿಯನ್ನು ಕೊಡ್ತಾ ಇದ್ದಾರೆ. ಹಾಗೆ ಈ ಒಂದು ಪ್ಯಾನ್ 2.0 ಪ್ರಸ್ತುತ ಪ್ಯಾನ್ ವ್ಯವಸ್ಥೆಯ ಮುಂದುವರಿದ ಆವೃತ್ತಿಯಾಗಿದೆ. ಈ ಒಂದು ಪ್ಯಾನ್ ನೋಂದಣಿಯನ್ನು ಸುಲಭಗೊಳಿಸಲು ಮತ್ತು ತೆರಿಗೆದಾರರ ಸಹಾಯ ಮಾಡುವ ತೆರಿಗೆದಾರರಿಂದ ಒಂದು ತೆರಿಗೆಯನ್ನು ಪಡೆಯುವಲು ಒಂದು ಕರೆಕ್ಟಾದ ಒಂದು ರೀತಿಯಲ್ಲಿ ಒಂದು ಸುಲಭ ಮತ್ತು ಸರಳ ರೀತಿಯಲ್ಲಿ ಒಂದು ಸುಲಭವಾಗಿ ನಿಮಗೆ ಒಂದು ಪೇಮೆಂಟ್ ಮಾಡಬೇಕು ಅಂತ ಹೇಳಿದರೆ ಈ ಒಂದು ದೃಷ್ಟಿಯಿಂದ ಮಾತ್ರ ಈ ಒಂದು ಪ್ಯಾನ್ 2.0ನ ಸರ್ಕಾರ ನಿಮ್ಮ ಒಂದು ಸೇಫ್ಟಿಗೋಸ್ಕರ ಈ ಒಂದು ಯೋಜನೆಯನ್ನು ತಂದಿದ್ದಾರೆ ವೀಕ್ಷಕರೇ. ಇನ್ನು ಪ್ಯಾನ್ ಕಾರ್ಡ್ 2.0 ಎಷ್ಟು ವಿಭಿನ್ನವಾಗಿರುತ್ತದೆ, ಹಳೆಯ ಒಂದು ಪ್ಯಾನ್ ಕಾರ್ಡ್ಗಿಂತ ಹೇಗೆ ವಿಭಿನ್ನವಾಗಿರ್ತದೆ ಅಂದರೆ ಈ ಒಂದು ಕಾರ್ಡ್ ಏನಂದರೆ ಹೆಚ್ಚು ಸುರಕ್ಷತೆಯನ್ನು ಹೊಂದಿರ್ತದೆ ಹಾಗೂ ಪ್ಯಾನ್ ಕಾರ್ಡನ್ನು ಉತ್ತಮ ಗುಣಮಟ್ಟದ ಜೊತೆಗೆ ಅದರ ಸೇವೆಯನ್ನು ಸುಲಭ ಹಾಗೂ ವೇಗವಾಗಿ ಈ ಒಂದು ಪ್ಯಾನ್ 2.0 ಮಾಡಲಾಗ್ತದೆ. ಓಕೆನಾ. ಸೊ ಹೊಸ ಪ್ಯಾನ್ ಕಾರ್ಡ್ ಹಳೆಯ ಪ್ಯಾನ್ ಕಾರ್ಡ್ಗಿಂತ ವಿಭಿನ್ನವಾಗಿರ್ತದೆ ಈ ರೀತಿಯಲ್ಲಿ. ಇನ್ನು ತೆರಿಗೆದಾರರಿಗೆ ಉಚಿತ QR ಕೋಡ್ ಪ್ಯಾನ್ ಕಾರ್ಡ್ನ ಕೊಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ಯಾನ್ 2.0 ಯೋಜನೆಯ ಕುರಿತ ಪ್ರಶ್ನೆಗೆ ಅಶ್ವಿನಿ ವೈಷ್ಣವ್ ಸ್ಪಷ್ಟವಾಗಿ ಉತ್ತರಿಸಿದರು. ಏನಂದರೆ ಪ್ಯಾನ್ 2.0 ಯೋಜನೆಯಡಿ ಭಾರತೀಯರು ಮತ್ತೆ ಹೊಸ ಪ್ಯಾನ್ ಕಾರ್ಡ್ಗಳಿಗೆ ಅರ್ಜಿ ಸಲ್ಲಿಸುವ ಯಾವುದೇ ಅಗತ್ಯವಿಲ್ಲ. ಹಾಗೆ ಈ ಯೋಜನೆಯಡಿ ಈಗಾಗಲೇ ನೀಡಲಾದ ಪ್ಯಾನ್ ಕಾರ್ಡ್ಗಳನ್ನು QR ಕೋಡ್ನೊಂದಿಗೆ ಉಚಿತವಾಗಿ ನವೀಕರಿಸಲಾಗುವುದು ಅಂತ ಕೂಡ ಹೇಳಿದ್ದಾರೆ. ಇನ್ನು ಇನ್ನೆಲ್ಲರಿಗೂ ಇರುವ ಒಂದು ಡೌಟ್ ಅಂದರೆ ಪ್ಯಾನ್ 2.0 ಇಲ್ಲದೆ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಬಹುದಾ ಅಂತ. ಇಲ್ಲ ವೀಕ್ಷಕರೇ, ಯಾರೆಲ್ಲ ಪ್ಯಾನ್ ಮಾತ್ರ ಹೊಂದಿದ್ದೀರಾ ಅವರಿಗೆ ಕೂಡ ಈ ಒಂದು ತೆರಿಗೆ ರಿಟರ್ನ್ ಸಲ್ಲಿಸಬಹುದು. ಅದು ಪ್ಯಾನ್ 2.0 ಇಲ್ಲದಿದ್ದರೂ ಸಹ ನಿಮಗೆ ಯಾವುದೇ ರೀತಿಯ ತೊಂದರೆ ನಿಮ್ಮ ಹಳೆ ಪ್ಯಾನ್ಗೆ ಉಂಟಾಗುವುದಿಲ್ಲ. ಓಕೆನಾ. ನಿಮ್ಮ ಈ ಒಂದು ಪ್ಯಾನ್ 2.0 ಇಲ್ಲದೆ ಆದಾಯ ತೆರಿಗೆ ರಿಟರ್ನ್ ಸಲ್ಲಿಸಬಹುದು ಅಂತ ತುಂಬ ಜನರೇ ತಲೆಗೆ ಇರುವ ಒಂದು ಮಾಹಿತಿ ಇದು ತಲೆಗೆ ಬಂದುಬಿಟ್ಟಿದೆ. ಈ ಥರ ಪ್ಯಾನ್ 2.0 ಮಾಡಿಸಲೇಬೇಕಾ, ಅಲ್ಲದಿದ್ದರೆ ನನಗೆ ತೆರಿಗೆ ಪಾವತಿ ಮಾಡಲಿಕ್ಕೆ ಆಗೋದಿಲ್ವಾ ಅಂತೆಲ್ಲ ನಿಮ್ಮ ತಲೆಯಲ್ಲಿ ಇರ್ಬೋದು. ಇಲ್ಲ ವೀಕ್ಷಕರೇ, ಹಳೆಯ ಒಂದು ಪ್ಯಾನ್ ಕಾರ್ಡ್ಗೂ ಈಗ ಇರುವ ಒಂದು ಪ್ಯಾನ್ ಕಾರ್ಡ್ಗೂ ವ್ಯತ್ಯಾಸ ಇರೋದು ನಾನು ಹೇಳಿದೆ. ಒಂದು QR ಕೋಡ್ನ ಹೊಂದಿರ್ತದೆ ಮತ್ತು ಇದು ಹಳೆ ಪ್ಯಾನ್ ಕಾರ್ಡ್ಗಿಂತ ತುಂಬ ಸುರಕ್ಷಿತವಾಗಿರ್ತದೆ ಹಾಗೂ ಉತ್ತಮ ಗುಣಮಟ್ಟದೊಂದಿಗೆ ಹೊಂದಿರ್ತದೆ ಅಷ್ಟೇ. ಆದರೆ ಹಳೆ ಪ್ಯಾನ್ ಕಾರ್ಡ್ಗೂ ಈ ಪ್ಯಾನ್ ಕಾರ್ಡ್ಗೂ ಒಂದು ನಿಮ್ಮ ಸಂಖ್ಯೆಯಲ್ಲಾಗಲಿ ಒಂದು 6 ಡಿಜಿಟ್ಗಳಲ್ಲಿ ಆಗಿರಲಿ ಯಾವುದೇ ಒಂದು ವ್ಯತ್ಯಾಸ ತರೋದಿಲ್ಲ. ಹಳೆ ಪ್ಯಾನ್ ಕಾರ್ಡಲ್ಲಿ ಯಾವ ಒಂದು ಡಿಜಿಟ್ ಇದೆ ಅದೇ ನಿಮ್ಮ ಈ ಒಂದು ಹೊಸ ಪ್ಯಾನ್ ಕಾರ್ಡ್ಲು ಇರುತ್ತೆ. ಬಟ್ ಇದೇನೆಂದರೆ ಹೊಸದಾದಂಥ ಒಂದು QR ಕೋಡನ್ನು ಹೊಂದಿರ್ತದೆ, ಜೊತೆಗೆ ಇದು ಉತ್ತಮ ಗುಣಮಟ್ಟವನ್ನು ಹೊಂದಿರ್ತದೆ ಹಾಗೂ ಸುಲಭ ಹಾಗೂ ಸರಳ ಪೇಮೆಂಟಿಗೆ ಸಹಕಾರಿ ಆಗುತ್ತದೆ. ಇಷ್ಟೇ ಇದಕ್ಕಿರುವ ಒಂದು ಡಿಫ್ರೆನ್ಸ್. ಅದು ಬಿಟ್ಟರೆ ಬೇರೆ ಏನಿಲ್ಲ ವೀಕ್ಷಕರೇ. ಪ್ಯಾನ್ ಅಂದರೆ ಪ್ಯಾನ್ 2.0ಗೆ ಇರುವ ಇಷ್ಟೇ ಒಂದು ವ್ಯತ್ಯಾಸ ನಾನು ಕರೆಕ್ಟಾಗಿ ಹೇಳ್ಕೊಟ್ಟಿದ್ದೇನೆ. ಆದರೆ ಹಳೆ ಪ್ಯಾನ್ ಇರುವವರು ಯಾವುದೇ ರೀತಿಯಲ್ಲಿ ಗಾಬರಿ ಪಡುವ ಅವಶ್ಯಕತೆ ಇಲ್ಲ. ನಿಮಗೆ ಹೊಸ ಒಂದು ಪ್ಯಾನ್ 2.0 ಕಾರ್ಡ್ ಬರುತ್ತೆ. ಅದಕ್ಕೆ ನೀವು ಯಾವುದೇ ಆದಂಥ ಆನ್ಲೈನಲ್ಲಿ ಹೋಗಿ ಅರ್ಜಿ ಸಲ್ಲಿಸುವ ಅವಶ್ಯಕತೆ, ಜೊತೆಗೆ ಹೊಸದಾದಂಥ ಒಂದು ಶುಲ್ಕ ಪೇಮೆಂಟ್ ಮಾಡುವ ಅವಶ್ಯಕತೆ ಕೂಡ ಇಲ್ಲ ವೀಕ್ಷಕರೇ. ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ತುಂಬಾ ಅನುಕೂಲವಾಗಿದೆ ಅಂತ ನಾನು ಅನ್ಕೋತಾ ಇದ್ದೇನೆ. ಯಾರಿಗೆಲ್ಲ ಇದ್ರ ಬಗ್ಗೆ ಡೌಟ್ ಇದೆ, ಇನ್ನೂ ನಿಮಗೆ ಅರ್ಥವಾಗಿಲ್ಲ ಅಂದರೆ ಪ್ಲೀಸ್ ಯಾವುದೇ ರೀತಿಯ ಅಂಜಿಕೆ ಬೇಡ, ನಮ್ಮ ಒಂದು ಕಮೆಂಟ್ ಬಾಕ್ಸಲ್ಲಿ ನಿಮಗೆ ಕೇಳ್ಬೋದು. ಹಾಗೆ ಈ ಒಂದು ವಿಡಿಯೋ ನಿಮಗೆ ತುಂಬ ಪ್ರಯೋಜನಕಾರಿಯಾಗಿದೆ ಅಂತ ಹೇಳಿದ್ರೆ ಕೆಳಗೆ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನು ಅನಿಸ್ತಾ ಇದೆ ಅನ್ನೋದ್ರ ಬಗ್ಗೆ ಹೇಳಿ. ನನಗಂತೂ ಈ ಒಂದು ಪ್ಯಾನ್ 2.0 ತುಂಬಾ ಅಂದರೆ ಬೇರೆ ಕೆಟ್ಟದಾಗೇನು ಅನಿಸ್ತಾ ಇಲ್ಲ, ಬಿಕಾಸ್ ಇದೊಂದು ಅಪ್ಗ್ರೇಡೆಡ್ ವರ್ಷನ್ ಆಗಿದೆ ಅಷ್ಟೇ. ಆದರೆ ಹಳೆ ಪ್ಯಾನ್ಗೂ ಹೊಸ ಪ್ಯಾನ್ಗೂ ಡಿಫ್ರೆನ್ಸ್ ಅಂದರೆ ನಿಮಗೆ ನೀವು ಕರೆಕ್ಟಾಗಿ ಒಂದು ಹಣನ ಗಳಿಸ್ತಾ ಇದ್ದೀರಾ. ನೀವು ಮಾನ್ಯವಾಗಿರುವ ಒಂದು ಹಣವನ್ನು, ಯಾವುದೇ ರೀತಿಯ ಗಿಂಚ ಬ್ಲ್ಯಾಕ್ ಮನಿ ಏನೂ ಇಲ್ಲದೆ ನೀವೊಂದು ಮಾನ್ಯವಾಗಿರುವ ಹಣವನ್ನು ನೀವು ಪಡ್ಕೊಳ್ತಾ ಇದ್ದೀರಾ. ನಿಮಗೆ ವರ್ಷದಲ್ಲಿ ನೀವೊಂದು ಮಾನ್ಯವಾದ ಹಣವನ್ನು, ನೀವು ದುಡಿದು ಸಂಪಾದನೆ ಮಾಡಿದ ಹಣವನ್ನು ನೀವು ಪಡ್ಕೊಳ್ತಾ ಇದ್ದೀರಿ ಅಂದರೆ ಯಾವುದೇ ರೀತಿಯ ಗಾಬರಿ ನಿಮ್ಮಲ್ಲಿ ಬೇಡ. ಯಾಕಂದರೆ ಇದು ಇನ್ನೂ ನಿಮ್ಮ ಒಂದು ತೆರಿಗೆ ಪಾವತಿ ಏನಿದೆ ಅದನ್ನು ಸುಲಭ ಹಾಗೂ ಸರಳ ರೀತಿ ಹಾಗೂ ಉತ್ತಮ ಗುಣಮಟ್ಟದಲ್ಲಿ ನಿಮಗೆ ನೀಡುತ್ತದೆ ಹೊರತು ಯಾವುದೇ ರೀತಿಯಲ್ಲಿ ನಿಮಗೆ ಸೈಡ್ ಎಫೆಕ್ಟ್ಸ್ನ ತರೋದಿಲ್ಲ. ಇನ್ನು ಯಾರಿಗೆ ಸೈಡ್ ಎಫೆಕ್ಟ್ ತರುತ್ತೆ ಅಂದರೆ ನೀವು ಬ್ಲ್ಯಾಕ್ ಮನಿ ಅಥವಾ ಲಂಚ ಅಥವಾ ಬೇರೆ ಯಾವುದಾದ್ರೂ ರೀತಿಯಿಂದ ನೀವು ತೆರಿಗೆ ಕಟ್ಟದೆ ನೀವು ಒಂದು ಅಮೌಂಟ್ನ ಬಚ್ಚಿಡಲಿಕ್ಕೆ ನೋಡ್ತಿದ್ದೀರಾ ಅಂದರೆ ಅವರಿಗೆ ಮಾತ್ರ ಈ ಒಂದು ಪ್ಯಾನ್ 2.0 ತಡೆಯಾಗಿ ಒಂದು ಬೀಳ್ತದೆ, ಅಥವಾ ಒಂದು ಎಫೆಕ್ಟ್ ಅವ್ರ ಮೇಲೆ ಬೀಳ್ತದೆ ಅಷ್ಟೇ. ಅಥವಾ ನಿಮ್ಮ ಒಂದು ನೀವು ಕರೆಕ್ಟಾಗಿಯೇ ನೀವು ಒಂದು ಅಮೌಂಟ್ನ ಗಳಿಸ್ತಿದ್ದೀರಾ, ಅಥವಾ ನೀವು ಕರೆಕ್ಟಾಗಿ ಸರಳ ಜೀವನವನ್ನು ನಡೆಸ್ತಿದ್ದೀರಾ, ಕರೆಕ್ಟಾಗಿ ಪೇಮೆಂಟ್ ಮಾಡ್ತಿದ್ದೀರಾ, ಕರೆಕ್ಟಾಗಿ ತೆರಿಗೆಯನ್ನು ಪೇಮೆಂಟ್ ಮಾಡ್ತೀರಾ, ಕರೆಕ್ಟಾಗಿ ಅಮೌಂಟ್ನ ಪಡ್ಕೋತಿದ್ದೀರಾ ಅಂದರೆ ನೀವು ಗಾಬರಿ ಪಡುವ ಯಾವುದೇ ರೀತಿಯ ಗಾಬರಿ ನಿಮ್ಮಲ್ಲಿ ಬೇಡ. ಓಕೆನಾ. ಸೊ ನನ್ನ ಒಂದು ಅನಿಸಿಕೆ ಇದು. ನಿಮ್ಗೆ ಏನು ಅನಿಸ್ತಿದೆ ಅಂತ ನೀವು ಈ ಒಂದು ವಿಡಿಯೋದ ಕೆಳಗೆ ಕಮೆಂಟ್ ಮಾಡಿ ವೀಕ್ಷಕರೇ. ಹಾಗಿದ್ರೆ ಮತ್ತೊಂದು ವಿಡಿಯೋದಲ್ಲಿ ನೋಡೋಣ. ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. Until then, see you. Bye.
ಧನ್ಯವಾದಗಳು.